ಹಾಯ್ ನಮಸ್ಕಾರ ಗುರು. ನಾನು ನಿಮ್ಮ ಅಭಿಲಾಷ್ D5 ಯೂಟ್ಯೂಬ್ ಚಾನಲ್ನಿಂದ ಕಂಪ್ಯೂಟರ್ನಲ್ಲಿ ಅಡೋಬಿ ಫೋಟೋಶಾಪ್ 0.7 ಯಾವ ಥರ ವರ್ಕ್ ಆಗುತ್ತೆ, ಅದಕ್ಕೆ ರಿಫ್ರೆಶ್ ಕೊಡೋದು ಹೇಗೆ, ರೀಸೆಟ್ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ರೀಸೆಟ್ ಮಾಡೋಣ. ಇದು ನಮ್ಮ ಕಂಪ್ಯೂಟರ್ನ ಹೋಮ್ ಪೇಜ್ ಆಗಿರುತ್ತೆ. ರಿಫ್ರೆಶ್ ಮಾಡೋಕ್ಕೆ ಮೌಸ್ನಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡಿ ರಿಫ್ರೆಶ್ ಅಂತ ಕೊಡ್ತೀವಿ. ಆದರೆ ಡೈರೆಕ್ಟಾಗಿ F5 ಅಂತ ಒತ್ತಿದರೆ ರಿಫ್ರೆಶ್ ಆಗುತ್ತೆ. ಅಡೋಬಿ ಫೋಟೋಶಾಪ್ ಓಪನ್ ಮಾಡ್ಕೊಳ್ಳೋಣ. ಅಡೋಬಿ ಫೋಟೋಶಾಪ್ನಲ್ಲಿ ಮೇಲ್ಗಡೆ ಮ್ಯಾಜಿಕ್ ಟೂಲ್ ಪಕ್ಕದಲ್ಲಿ ಒಂದು ಡಾಟ್ ಇದೆ. ಆ ಡಾಟ್ನ ಕ್ಲಿಕ್ ಮಾಡಿ ರೀಸೆಟ್ ಟೂಲ್ ಅಂತಿದೆ, ರೀಸೆಟ್ ಆಲ್ ಟೂಲ್ಸ್ ಅಂತಿದೆ. ಅದರಲ್ಲಿ ರೀಸೆಟ್ ಆಲ್ ಟೂಲ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಓಕೆ ಮಾಡಿ ನಂತರ ಮೇಲೆ ಎಡಿಟ್ಸ್ ಅಂತ ಇರುತ್ತೆ ಅಥವಾ ಎಡಿಟಲ್ಲಿ ಹೋಗಿ ಲಾಸ್ಟ್ನಲ್ಲಿ ಪ್ರಿಫರೆನ್ಸ್ನ ಕ್ಲಿಕ್ ಮಾಡಿ ಜನರಲ್ ಕ್ಲಿಕ್ ಮಾಡಬೇಕು. ಮೇಲ್ಗಡೆ ಜನರಲ್, ಆಮೇಲೆ ರಿಸ್ಟೋರ್ ಆಲ್ ವಾರ್ನಿಂಗ್ಸ್ ಅಂತ ಹೋಗಿ ಓಕೆ ಕೊಡಬೇಕು. ಓಕೆ ಆದಮೇಲೆ ಕಂಪ್ಯೂಟರ್ನಲ್ಲಿ ಅಡೋಬಿ ಫೋಟೋಶಾಪ್ ರೀಸೆಟ್ ಆಗುತ್ತೆ. ರೀಸೆಟ್ ಅಂದರೆ ಯಾವುದೇ ಹ್ಯಾಂಗೂ ಆಗೋದಿಲ್ಲ ಅಡೋಬಿ ಫೋಟೋಶಾಪ್. ಇದೇ ಥರದ ನಮ್ಮ ಚಾನಲ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.